ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಲೋ ಮಾಡಲ್ ಓಮಿನಿ ಗಾಡಿ ನೋಡ್ತಾ ಇದ್ದರೆ ವೀಕ್ಷಕರೇ, ನೋಡಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ. ಯಾಕಂದರೆ ನೀವು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದೇ ನಂಬರ್ಗೆ ಕರೆ ಮಾಡ್ತಿದ್ರೆ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು, ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಓಮಿನಿ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ರೆಡ್ ಕಲರಲ್ಲಿ ಕೆಳಗಡೆ ನೋಡಿ. ಹಲೋ ಸರ್, ಅದೇ ಒಂದು ಓಮಿನಿ ಕಳಿಸಿದ್ರಲ್ಲ, ಹೌದು ಸರ್. ಅದು ಯಾವ್ದು ಸರ್ ಮಾಡಲು? 99 ಸರ್. ಓಹೋ, ಓನರ್ ಎಷ್ಟಾಗಿದ್ದಾರೆ? ಓನರ್ ಈಗ ನಾನು 4ನೇ ಸರ್. ನಿಮ್ಮ ಹೆಸರೆಲ್ಲ ಇದೆಯಲ್ಲ? ನನ್ನ ಹೆಸರಲ್ಲಿ CC ಇದೆ ಸರ್. ನನ್ನ ಹೆಸರು ಮಾಡಿಸ್ಕೊಂಡಿರಲಿಲ್ಲ. ಅಲ್ಲೇ ತೊಗೊಂಡೆ, 1 ವರ್ಷ ಹೊಡೆದಿದ್ದೀವಿ ಹಂಗೇನೆ. ಹಾಂ, ಅದು ಮಾಡಿಸ್ಕೊಂಡಿರಲಿಲ್ಲ. ಇವಾಗ ಅವು RT ಆಫೀಸ್ನಲ್ಲೇ ಇದಾವೆ ರೆಕಾರ್ಡ್ಸ್ ಎಲ್ಲ, ಅಲ್ಲಿ ಹ್ಞೂ ಮಾಡಿಸ್ಬೇಕು. TO ಮಾಡ್ಸಕ್ಕಂತ ಬಿಟ್ಟಿದ್ವಿ, ಅದೀಗ ಹಂಗೆ ಇದೆ. ಇನ್ನೇನು ಗಾಡಿ ಎಲ್ಲ ರೆಡಿ ಮಾಡಿಸಿದ್ವಿ. FC ಎಲ್ಲ ಮಾಡೋಕೆ ಹೊಸ್ದಾಗಿ FC ಎಲ್ಲ, ಹಾಂ ಹಾಂ, ಇನ್ಸೂರೆನ್ಸ್ FC ಎಲ್ಲ ಹೊಸ್ದಾಗಿ ಮಾಡೋಕೆ RT ಆಫೀಸಿಗೆ ಬಿಟ್ಟಿದ್ದೀವಿ. ಹಾಂ ಹಾಂ. ಓಕೆ, ಈಗ ಗಾಡಿ ಏನಾದರೂ ರನ್ನಿಂಗ್ ಎಷ್ಟು ಹೊಡೆ ಅಂತ ಗೊತ್ತಿದೆಯಾ? 40,000 ಓಡಿದೆ ಸರ್. ಅದು ಮೀಟ್ರು ಅವಾಗ ನಮ್ಮ ಹತ್ರ ಬಂದು ಕಿಲಿಗೋ, ಅದು ರನ್ನಿಂಗ್ ಅವಾಗಿಂದ ಆಗಿರೋದು. ಅದಕ್ಕೂ ಮುಂಚೆ ಅದು ಮೀಟ್ರು ರನ್ನಿಂಗ್ ಅವಾಗಿಂದ ಏನೋ ಗೊತ್ತಿಲ್ಲ. ಓಕೆ, ಇರಲಿ ಬಿಡಿ, ಮೀಟ್ರದ್ದು ಹೆಂಗೆ ಗ್ಯಾರಂಟಿ ಇರಲ್ಲ. ಹಾಂ, ಓಕೆ, ಇದು LPG ಏನಾದರೂ ಇದೆಯಾ? LPG ಅಪ್ರೂವಲ್ ಇದೆ, ಪೆಟ್ರೋಲ್ ಅಪ್ರೂವಲ್ ಇದೆ. ಪೆಟ್ರೋಲ್ ಇದೆ, ಎರಡು ರನ್ನಿಂಗ್ ಇದಾವ. ಗಾಡಿ ಕಾರ್ಪೊರೇಟರ್ ಇತ್ತು, ಅದನ್ನೇ MPF ಮಾಡಿಸಿದ್ದೀವಿ. ಹಾಂ ಹಾಂ. ಗಾಡಿಗೆ ಎಲ್ಲಿಗೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಸರ್. 4 ಟೈರು, ಟ್ಯೂಬು ಒಂದು ಪಂಚರ್ ಆಗಿಲ್ಲ, ಏನು ತಗ್ಸೇ ಇಲ್ಲ. ಇನ್ನು ಎಷ್ಟು ಪರ್ಸೆಂಟ್ ಇದಾವೆ ಟೈರ್ ಸರ್? ಟೈರ್ ಎಲ್ಲ ಒಂದು 70% ಇದಾವೆ ಸರ್. ಓಕೆ, ಇದು ಯಾವ 5 ಸೀಟ್ರಾ 8 ಸೀಟ್ರಾ? ಇದಾ? ಹಾಂ, 5 ಸೀಟ್ರ್. ಹಾಂ ಹಾಂ, ಸರಿ ಸರ್. ಗಾಡಿ ಎಲ್ಲಿರೋದು? ಗಾಡಿ ಚಿಕ್ಕಜಾಜೂರು ಸರ್. ಅದೇ ನಿನ್ನೆ ಒಂದು DO ಹಾಕಿದ್ದೆ ನೋಡ್ರಿ. ಹಾಂ ಹಾಂ, ಚಿತ್ರದುರ್ಗ ತಾಲೂಕು ಹೊಳಲ್ಕೆರೆ, ಅಲ್ಲ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು. ಹೌದೌದು. ಓಕೆ ಓಕೆ. ಅಂದರೆ ಗಾಡಿ ಏನಾದರೂ ಡೆಂಟು ಸ್ಕ್ರಾಚ್ ಆ ಥರ ಏನಿಲ್ಲಲ್ಲ? ಏನಿಲ್ಲ ನೋಡ್ರಿ ಸರ್, ಎಲ್ಲ ರೆಡಿ ಮಾಡಿಸಿದ್ದೀವಿ. ಅಂಥ ಪ್ರಾಬ್ಲಮ್ ಏನು ಆಗಿರಲಿಲ್ಲ. ನಾವು FC-ಗಂತ ಮಾಡಿಸಿದ್ವಿ, ಮತ್ತೆ ಎಲ್ಲ ಟಚಪ್ ಮಾಡಿಸಲ್ಲ ಕ್ಲೀನಾಗೆ. ಹಾಂ ಹಾಂ, ಪೇಂಟಿಂಗು ರಬ್ಬಿಂಗ್ ಮಾಡಿಸಿ ಮತ್ತೆಲ್ಲ ಫುಲ್ ಕ್ರೋಮು ಎಲ್ಲ ನೋಡಿದ್ರಲ್ಲ ಗಾಡಿ ಹೆಂಗೈತಿ, ಇವಾಗ ಹಂಗೆ ಇದೆ. ಓಕೆ ಓಕೆ. ಅದು ಕ್ಯಾರಿಯರು ಬಂಪರ್ ಏನಾದರೂ ಇದೆಯಾ? ಕ್ಯಾರಿಯರ್ ಇದೆ, ಬ್ಲಾಕ್ ಇದೆ ಕ್ಯಾರಿಯರು. ಅದು ನಾವು ಬಿಚ್ಚಿಟ್ಟಿದ್ದೀವಿ, ಸುಮ್ಮನೆ ಇದಾಗುತ್ತೆ ಅದು ಅಂತ ಹೇಳಿ. ಹಾಂ ಹಾಂ. ಕೊಡೋರಿಗೆ ಏನನ್ನ ಕೇಳಿದ್ರೆ ಕೊಡ್ತೀರಾ? ಕ್ಯಾರಿಯರ್ನು ಕೊಡ್ತೀವಿ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್ ಅದು ಎಲ್ಲ ಈಗ ನಾವೇ FC ಇನ್ಸೂರೆನ್ಸ್ ನಾವೇ ಕಟ್ಟಬೇಕು, ಮಾಡಿಕೊಡ್ಬೇಕಂದ್ರೆ ಅವ್ರೇನು TO ಒಂದು ಮಾಡಿಸ್ಕೊಳ್ಳಿ, FC ನಾನೇ ಮಾಡಿಸಿ ಇನ್ಸೂರೆನ್ಸ್ ನಾನೇ ಕಟ್ಕೊಡ್ಬೇಕಂದ್ರೆ 1.20 ಹೇಳ್ತೀನಿ. ಅದೇನು ಹೆಚ್ಚು ಕಮ್ಮಿ ಬಂದರೆ ಬೇಕಾದ್ರೆ ಇಲ್ಲ ನಾವೇ ಮಾಡ್ಕೊಂತೀವಿ ಅಂದ್ರೂ ಮಾಡ್ತೀವಿ ಸರ್, ಕೊಡ್ತೀವಿ. ಲಾಸ್ಟ್ ಅಂದರೆ 1 ಲಕ್ಷ ಹತ್ತಿರ ಬಂದರೂ ಕೊಡ್ತೀವಿ. ಓಕೆ ಓಕೆ. ಅಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿತ್ತು, ಯಾಕಂದ್ರೆ 99 ಮಾಡಲ್ ಬೇರೆ ಸರ್. ಅದು ಈಗ FC ಎಲ್ಲ ಮಾಡ್ತೀವಲ್ಲ, ಮತ್ತೆ ಗಾಡಿ ಏನು ಹಾಳಾಗಿಲ್ಲ ಸರ್. ಎಲ್ಲ ಫುಲ್ ಎಲ್ಲ ಚಾಸಿಯಿಂದ ಹಿಡಿದು ಪ್ರತಿಯೊಂದು ಗಟ್ಟಿ ಇದೆ. ಮತ್ತು ನಾವು MPF ಮಾಡಿಸಿದ್ದೀವಿ, ಕಾರ್ಪೊರೇಟರ್ ಇದ್ದಿದ್ದು ಫುಲ್. ಅವ್ರು ಏನಂದರೆ ನೀವು 15 ದಿನ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಗಾಡಿ ರನ್ ಮಾಡಿ ನೋಡಿ ತಗೊಂಡು ಹೋಗ್ಲಿ, ಕಂಡೀಷನ್ ಎಲ್ಲ ನಾವು. ಆ್ಯಕ್ಚುಲಿ ಅದು ನಾವು ಬಾಡಿಗೆನ ಅಲ್ಲಿ ಹಿಂಗೆ ಬಾಡಿಗೆ ಕೂಡ ಹೋಗ್ತೀವಿ ನಾವು, ಅದಕ್ಕೆ ಗಾಡಿ ಸ್ಟ್ಯಾಂಡರ್ಡ್ ಮಾಡ್ತಿರೋದು. ಓಕೆ. ಇನ್ನೇನು ಇವಾಗ ನಾವೇನು ಏನಕ್ಕೆ ಕೊಡ್ತಿದ್ದೀವಿ ಅಂದರೆ, ನಮ್ಮದು ಡಿಸ್ಕ್ ನಿನ್ನೆ DO ಸ್ಕೂಟಿ ಕೂಡ ಹಾಕಿದ್ದು. ಅವೆಲ್ಲ ಏನಂದರೆ ಸುಮ್ಮನೆ ಗಾಡಿಗಳು 4-5 ಮನೆ ಹತ್ರ ಇದ್ದಾವೆ. ಓಕೆ ಓಕೆ. ಈಗ
ಕೊಡೋದು ಸರ್ ಅಟ್లా ಕೊಟ್ಟು ಒಂದು ಹೊಸದೊಂದು ಟಿ ಟಿ ಗಾಡಿ ಮಾಡೋಣ ಅಂತ ಕೂಡ ಇದೀವಿ ಸರ್. ಓಕೆ ಓಕೆ ಸರ್ ಓಕೆ. ಈಗ 1 ಲಕ್ಷ ಬಂದರೆ ಬಿಡ್ತೀರಾ? ಬಿಡ್ತೀವಿ. ಸರಿ ಸರ್, ಅದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀರಾ? ಸರ್ ನಾನು ಅದೇ ಈಗ ಎಲ್ಲ ನಾನೇ ಮಾಡಿಕೊಡ್ಬೇಕಂದ್ರೆ ಈ ಡಿಸ್ಕೌಂಟ್ ಮಾಡೋಕೆ ಇನ್ನೇನು ಬರೋಲ್ಲ. ಹಾಂ ಇನ್ನೇನು ಈಗ ಅವರೇ ಮಾಡಿಸ್ಕೊತೀವಿ ಅಂದ್ರೆ ಬೇಕಾದ್ರೆ ನೋಡೋಣ, ಬಂದು ಗಾಡಿ ನೋಡಲಿ ಅವ್ರಿಗೆ ಗಾಡಿ ಇಷ್ಟ ಆಗಿ ಆಯಿತು ಸರ್ ಮಾಡಿಕೊಡಿ ಅಂದರೆ ಖಂಡಿತ ಮಾಡಿಕೊಡ್ತೀನಿ. ಯಾಕಂದರೆ ನಮಗೆ ಗಾಡಿ ವೈರಿಂಗಿಂದ ಹಿಡಿದು ಫುಲ್ ಎಲ್ಲ ವೀಡಿಯೋ ಕೂಡ ಒಂದು ಹಾಕಿದ್ದೀನಿ ನೋಡಿ, ಅದನ್ನು ಈಗ ಹೆಂಗಿದೆ ಹಂಗೆ ಈಗ ಹಾಕಿರೋದು. ಓಕೆ 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 ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿರಲಾ? ಇದೇ ಹಾಕಿ